ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶನಿದೇವ ಜೀವನದಲ್ಲಿ ಎಷ್ಟು ಪ್ರಮುಖನೋ ಹಾಗೆ ರಾಹು ಕೇತುವಿನ ಅನುಗ್ರಹವು ಅಷ್ಟೇ ಮುಖ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಕೇತುವಿಗೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ. ರಾಹು ಕೇತು ನವಗ್ರಹಗಳಲ್ಲಿ ಪ್ರಮುಖವಾದವುಗಳು. ಅವುಗಳನ್ನ ನೆರಳು ಗ್ರಹ ಎನ್ನಲಾಗುತ್ತೆ. ಈ ಎರಡು ಗ್ರಹಗಳಿಂದಾಗಿ ಪ್ರಾಕೃತಿಕವಾಗಿ ಹಾಗೂ ಮಾನಸಿಕವಾಗಿಯೂ ಹಲವು ತೊಂದರೆಗಳು ಬರುವುದು ಸಾಮಾನ್ಯ. ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಕೆಟ್ಟ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ರಾಹು ಕೇತುಗಳ ಪ್ರಭಾವದಿಂದ ಮನೆಯಲ್ಲಿ ನಾನಾ ಸಮಸ್ಯೆಗಳಾಗತ್ತೆ ಎಂದು ವಿವರಿಸುತ್ತೆ. ರಾಹು ಸಾಮಾನ್ಯವಾಗಿ ನೆರಳು ಗ್ರಹವಾದ ಕೇತು ಜೊತೆ ಜೋಡಿಯಾಗಿರ್ತಾನೆ. ರಾಹುವಿನ ಪ್ರಭಾವದಲ್ಲಿರುವ ದಿನದ ಸಮಯವನ್ನ ರಾಹು ಕಾಲ ಎಂದು ಕರೆಯಲಾಗುತ್ತೆ. ಅದನ್ನೇ ಅಶುಭವೆಂದು ಪರಿಗಣಿಸಲಾಗುತ್ತೆ. ಹೀಗೆ ರಾಹು ಕೇತು ಅನ್ನೋ ಹೆಸರು ಅರಿಯದ ಭಾರತೀಯರು ಬಹುಶಃ ಇರೋದಕ್ಕೆ ಅಸಾಧ್ಯ. ಅಷ್ಟರ ಮಟ್ಟಿಗೆ ರಾಹು ಕೇತುಗಳ ಪ್ರಭಾವವಿದೆ. ಅಷ್ಟಕ್ಕೂ ರಾಹು ಕೇತುಗಳ ಜನನವಾಗಿದ್ದ ಹೇಗೆ? ರಾಹು ಕೇತುವಿಗೆ ಉನ್ನತ ಸ್ಥಾನಮಾನ ಲಭಿಸಲು ಕಾರಣವೇನು? ಈ ಬಗ್ಗೆ ಪೌರಾಣಿಕ ಕಥೆಗಳು ಉಲ್ಲೇಖ ಮಾಡಿರೋದೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಶ್ಯಪರ 13 ಜನ ಪತ್ನಿಯರಲ್ಲಿ ಪ್ರಮುಖರು ಅಂದ್ರೆ ದಿತಿ ಮತ್ತು ಅದಿತಿ. ಅದಿತಿಯಲ್ಲಿ ದೇವತೆಗಳು, ದಿತಿಯಲ್ಲಿ ದೈತ್ಯರು ಜನಿಸ್ತಾರೆ. ಒಂದು ದಿನ ಕಶ್ಯಪರು ದಿತಿಯೊಂದಿಗೆ ಹಗಲಿನಲ್ಲೇ ರಾಸಕ್ರೀಡೆಯಲ್ಲಿ ತೊಡಗಿದ್ರು. ಇದರ ಫಲವಾಗಿ ಹಿರಣ್ಯಕಶಿಪು, ಹಿರಣ್ಯಾಕ್ಷರೆಂಬ ಮಹಾದೈತ್ಯ ಗಂಡು ಮಕ್ಕಳು ಜನಿಸ್ತಾರೆ. ಇದು ಕಶ್ಯಪರ ಮತ್ತೊಬ್ಬ ಹೆಂಡತಿಯಾದ ಕಯಾದುವಿಗೆ ತಿಳಿಯುತ್ತೆ. ಅವಳಿಗೆ ಅತೀವ ಅಸೂಯೆ ಉಂಟಾಗತ್ತೆ. ಮತ್ಸರದಿಂದ ಕಶ್ಯಪರಲ್ಲಿಗೆ ಬಂದು ನನಗೂ ಮಕ್ಕಳ ಭಾಗ್ಯ ಬೇಕು ಎಂದು ಕೇಳಿಕೊಳ್ತಾಳೆ. ಇದಕ್ಕೆ ಕಶ್ಯಪರು ಸಮ್ಮತಿಸ್ತಾರೆ. ನಂತರ ಕಯಾಧು ಗರ್ಭಿಣಿಯಾಗ್ತಾಳೆ. ಇವಳಿಗೆ ಸಂಬ್ಲಹದ, ಅನುಹ್ಲಾದ, ಪ್ರಹ್ಲಾದ ಮತ್ತು ಲಾದ ಎಂಬ 4 ಗಂಡು ಮಕ್ಕಳು ಜನಿಸ್ತಾರೆ. ಇದಾದ ನಂತರ ಮತ್ತೆ ಕಯಾದು ಹೆಣ್ಣು ಸಂತಾನ ಬೇಕು ಅಂತ ಕೇಳ್ತಾಳೆ. ಹೀಗಾಗಿ ಮತ್ತೆ ಹಗಲಿನಲ್ಲಿಯೇ ರಾಸಕ್ರೀಡೆ ಮಾಡಿದರ ಫಲವಾಗಿ ಕಯಾದು ಮಹಾದೈತ್ಯ ಸಿಂಹಿಕಾ ಎಂಬ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಈಕೆ ಯೌವನಾವಸ್ಥೆಗೆ ಬಂದಾಗ ದೈತ್ಯನಾದ ವಿಪಚಿತ್ತನನ್ನ ವಿವಾಹವಾಗ್ತಾಳೆ. ಇದರ ಫಲವಾಗಿ ರಾಹುವಿನ ಜನನವಾಗುತ್ತೆ. ರಾಹುವಿನ ಮತ್ತೊಂದು ಹೆಸರು ಸ್ವರ್ಭಾನು. ಇಲ್ಲಿ ರಾಹುವೇ ಮುಂದಕ್ಕೆ ಕೇತುವಾಗಿ ಮಾರ್ಪಾಡಾಗ್ತಾನೆ. ಈ ವಿಷಯಕ್ಕೆ ಬರೋಕು ಮುನ್ನ ಮತ್ತೊಂದು ಪೌರಾಣಿಕ ಹಿನ್ನೆಲೆಯನ್ನ ಗಮನಿಸಬೇಕಾಗತ್ತೆ. ಒಂದು ಸಲ ದುರ್ವಾಸ ಋಷಿಗಳು ದೇವಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಆ ದಾರಿಯಲ್ಲೇ ವಿದ್ಯಾಧರೆ ಹೂವಿನ ಮಾಲೆಯನ್ನ ದೇವೇಂದ್ರನ ಅರಮನೆಗೆ ತೆಗೆದುಕೊಂಡು ಹೋಗ್ತಿರ್ತಾಳೆ. ಇದನ್ನ ಕಂಡ ದುರ್ವಾಸರಿಗೆ ಅತೀವ ಸಂತೋಷವಾಗತ್ತೆ. ಆಕೆಯನ್ನ ಕೇಳಿ ಒಂದು ಹಾರವನ್ನ ಪಡೆದುಕೊಳ್ತಾರೆ. ಅದನ್ನ ತನ್ನ ಕೊರಳಿಗೆ ಹಾಕಿಕೊಂಡು ಹೋಗುತ್ತಾ ಅದರ ಸುವಾಸನೆಗೆ ಮನಸ್ಸೋತು ಅದನ್ನ ತನ್ನ ತಲೆಗೆ ಸುತ್ತಿಕೊಳ್ತಾರೆ. ಆ ವೇಳೆ ದೇವೇಂದ್ರ ಆನೆಯ ಮೇಲೆ ಕುಳಿತು ಮೆರವಣಿಗೆಯಲ್ಲಿ ಹೋಗ್ತಿರ್ತಾನೆ. ದುರ್ವಾಸರಿಗೆ ಮತ್ತಷ್ಟು ಸಂತೋಷವಾಗಿ ಆ ಹಾರವನ್ನ ತಲೆಯಿಂದ ತೆಗೆದು ದೇವೇಂದ್ರನಿಗೆ ಸಿಗುವಂತೆಯೇ ಎಸೆತಾರೆ. ಆಗ ದೇವೇಂದ್ರನಿಗೆ ಅಹಂಕಾರ ಆವರಿಸಿ ಈ ಕೊಳಕು ಹಾರ ಎಸೆದಿದ್ದಾರೆಂದು ಹಿಂದೆ ಎಸೆಯುತ್ತಾನೆ. ಅದು ಆನೆಯ ಕಾಲು ತುಳಿತಕ್ಕೆ ಸಿಕ್ಕಿ ನಶಿಸಿ ಹೋಗುತ್ತೆ. ಅತ್ಯಂತ ಸಂತುಷ್ಟರಾಗಿದ್ದ ದೂರ್ವಾಸರಿಗೆ ಇದನ್ನು ನೋಡಿ ಇಂದ್ರನ ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತೆ. ಎಲೈ ಇಂದ್ರನೇ, ನಿನಗೆ ದುರಹಂಕಾರದಿಂದ ತಲೆ ತಿರುಗಿದೆ. 3 ಲೋಕದ ಅಧಿಪತ್ಯ ಹೊಂದಿದ್ದೇನೆಂದು ಮೆರೆಯುತ್ತಿರುವೆ. ನಾನು ಪ್ರೀತಿಯಿಂದ ಕೊಟ್ಟ ಹೂಮಾಲೆಯನ್ನ ಮಹಾಪ್ರಸಾದ ಎಂದು ಸ್ವೀಕರಿಸದೆ ಆನೆಯ ಕಾಲಿಗೆ ಹಾಕಿ ಅವಮರ್ಯಾದೆ ತೋರಿಸಿದೆ. ಋಷಿ ಪುಂಗವರಿಗೆ ಅವಮಾನ ಮಾಡುವುದು ಮಹಾಪಾಪ. ನಿನ್ನ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು. ನಿನ್ನ 3 ಲೋಕ ಅಧಿಪತ್ಯ ನಾಶವಾಗಲಿ, ನೀನು ಬೀದಿ ಬಿಕಾರಿಯಾಗು ಎಂದು ಶಾಪವಿತ್ತರು. ಈ ಶಾಪ ಕೇಳಿದಾಕ್ಷಣ ದೇವೇಂದ್ರನಿಗೇರಿದ್ದ ಅಧಿಕಾರದ ಮತ್ತು ಕ್ಷಣದಲ್ಲೇ ಇಳಿಯಿತು. ಆನೆಯಿಂದ ಕೆಳಗಿಳಿದು ಗಡಗಡನೆ ನಡುಗುತ್ತಾ ದೂರ್ವಾಸರ ಕಾಲಿಗೆ ಬಿದ್ದು, ನನ್ನಿಂದ ಮಹಾಪರಾಧವಾಯಿತು, ಕ್ಷಮಿಸಿ ಋಷಿವರ್ಯ, ಇನ್ನೊಮ್ಮೆ ಇಂತಹ ತಪ್ಪನ್ನ ಮಾಡುವುದಿಲ್ಲ, ಇದೊಂದು ಬಾರಿ ಕ್ಷಮಿಸಿ ಎಂದ. ಆಗ ದೂರ್ವಾಸರು, ಎಲೈ ದೇವೇಂದ್ರ, ಇದೇನು ನಿನಗೆ ಹೊಸದಲ್ಲ, ಪ್ರತಿ ಸಲ ತಪ್ಪು ಮಾಡುತ್ತೀಯ, ಕೂಡಲೇ ಕ್ಷಮೆ ಕೇಳ್ತೀಯ, ಇದು ನಿನಗೆ ಅಭ್ಯಾಸವಾಗಿದೆ. ನಿನ್ನಾಟ ಬೃಹಸ್ಪತಾಚಾರ್ಯರಲ್ಲಿ ಮಾತ್ರ. ಆದ್ರೆ ನಾನು ದೂರ್ವಾಸ, ನನಗೆ ಕೋಪಿಸಿಕೊಂಡು ಶಾಪ ಕೊಡುವುದು ಗೊತ್ತು, ಕ್ಷಮಿಸುವ ಪರಿಪಾಠವಿಲ್ಲ. ನನ್ನ ಶಾಪ ನಡೆದೇ ತೀರುತ್ತದೆ, ಅನುಭವಿಸು, ನಿನಗೆ ಬುದ್ಧಿ ಬರಲಿ ಎಂದು ಹೇಳಿ ಹೊರಟು ಹೋಗ್ತಾರೆ. ಇದು 3 ಲೋಕಗಳಿಗೂ ತಿಳಿಯಿತು. ದೈತ್ಯರು ಈ ಸಮಯವನ್ನೇ ಕಾಯುತ್ತಿದ್ರು. ಅವರು ಬಲಿಯ ನೇತೃತ್ವದಲ್ಲಿ ದೇವಲೋಕಕ್ಕೆ ಬಂದರು. ಯುದ್ಧದಲ್ಲಿ ದೇವೇಂದ್ರ ಸೋತು ಓಡಿ ಹೋದ. ದೇವೇಂದ್ರ ಬ್ರಹ್ಮನಲ್ಲಿ ಮೊರೆ ಹೊಕ್ಕ. ಇದು ದುರ್ವಾಸ ಮುನಿಯ ಶಾಪದ ಫಲ. ಕೇವಲ ಭಗವಂತ ಶ್ರೀಹರಿಗೆ ಮಾತ್ರ ಇದನ್ನ ಮುಕ್ತಿಗೊಳಿಸಬಲ್ಲವನಾಗಿದ್ದಾನೆಂದು ಎಲ್ಲಾ ದೇವತೆಗಳು ಶ್ರೀಹರಿಯನ್ನ ನೋಡಲು ಹೋಗುತ್ತಾರೆ. ಆಗ ಭಗವಂತ, ನಿಮಗೆ ಒಳ್ಳೆಯದಾಗಬೇಕಾದ್ರೆ ದೈತ್ಯರಲ್ಲಿ ಸಂಧಿ ಮಾಡಿಕೊಳ್ಳಿ,
ಅವರ ಜೊತೆ ಸೇರಿ ಸಮುದ್ರ ಮಂಥನವನ್ನ ಮಾಡಿ ಅದರಲ್ಲಿ ಅಮೃತ ಉದ್ಭವವಾಗುತ್ತೆ. ಅದನ್ನ ಸೇವಿಸಿದರೆ ನೀವು ಬಲಶಾಲಿಯಾಗಿ ಅಮರತ್ವವನ್ನ ಪಡೆಯುತ್ತೀರಿ. ದೈತ್ಯರಿಲ್ಲದೆ ಕೇವಲ ನೀವು 33 ಕೋಟಿ ದೇವತೆಗಳಿಂದ ಆಗುವುದಿಲ್ಲ. ಅದರ ಬೆಂಬಲ ಪಡೆದು ಮೊದಲು ಅಮೃತವನ್ನ ಪಡೆಯಿರಿ. ಆನಂತರ ಉಪಾಯವಾಗಿ ಅವರು ಅಮೃತ ಕುಡಿಯುವುದನ್ನು ತಪ್ಪಿಸಿ ಕೇವಲ ದೇವತೆಗಳು ಮಾತ್ರ ಕುಡಿಯುವಂತೆ ನೋಡಿಕೊಳ್ಳಬೇಕು ಎಂದ ಹರಿ. ಅದರಂತೆ ದೇವತೆಗಳು ದೈತ್ಯರ ಜೊತೆ ಸಂಧಾನ ಮಾಡಿಕೊಂಡು ಸಮುದ್ರ ಮಂಥನ ಮಾಡಲು ಹೊರಟರು. ಮೊದಲು ಮಂದಾರ ಪರ್ವತವನ್ನ ತೆಗೆದುಕೊಂಡು ಬರಲು ಹೊರಟರು. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಲ್ಪವೂ ಪರ್ವತವನ್ನ ಕದಲಿಸಲು ಆಗಲಿಲ್ಲ. ಹಿಂದೊಮ್ಮೆ ಮಂದಾರ ಪರ್ವತವು ರುದ್ರ ದೇವರನ್ನ ಕುರಿತು ತಪಸ್ಸು ಮಾಡಿದ. ಅದರ ತಪಸ್ಸಿಗೆ ಮೆಚ್ಚಿದ ರುದ್ರ ವರವನ್ನ ಕೇಳು ಎಂದಾಗ ಆ ಪರ್ವತವು ನನ್ನನ್ನ ಯಾರಿಗೂ ಎತ್ತಲಿಕ್ಕೆ ಆಗಬಾರದು ಎಂದು ವರವನ್ನ ಕೇಳುತ್ತೆ. ಆಗ ಶಿವನು ನನ್ನ ಸಮಾನವಾದವರಿಂದ ಅಲ್ಲದೆ ಬೇರಾರಿಂದಲೂ ಸಾಧ್ಯವಿಲ್ಲ ಎಂದು ವರವನ್ನ ಕೊಡ್ತಾರೆ. ಆದ್ದರಿಂದ ದೇವದಾನವರಿಂದ ಕದಲಿಸಲು ಆಗಲಿಲ್ಲ. ಎಲ್ಲರೂ ಭಗವಂತನನ್ನ ಪ್ರಾರ್ಥಿಸಲು ಆಗ ಗರುಡ ರೂಢನಾಗಿ ಶ್ರೀಹರಿ ಬಂದ. ಗರುಡನು ರುದ್ರನಿಗೆ ಸಮಾನನಾದವನು. ಆದ್ದರಿಂದ ಗರುಡ ಪರ್ವತವನ್ನ ಕಿತ್ತು ಭಗವಂತನಿಗೆ ತೋರಿಸಿ ಆಳವಾದ ಸ್ಥಳದಲ್ಲಿ ಸಮುದ್ರದ ಮಧ್ಯದಲ್ಲಿ ಇರಿಸಿದ. ಮುಂದೆ ಪರ್ವತ ಕಡಿಯಲು ಹಗ್ಗಬೇಕು. ಎಲ್ಲರೂ ವಾಸುಕಿಯ ಹತ್ತಿರ ಹೊರಟರು. ಅಮೃತದಲ್ಲಿ ಪಾಲು ಕೊಡುವುದಾಗಿ ಹೇಳಿದ ಮೂಲಕ ವಾಸುಕಿ ಒಪ್ಪಿಕೊಂಡ. ನಂತರ ಮಂದಾರ ಪರ್ವತದ ಕಡೆ ಹೊರಟ. ಮಂದಾರ ಪರ್ವತದ ಕಡಗೋಳಾಗಿ ವಾಸುಕಿಯನ್ನ ಹಗ್ಗವಾಗಿ ಕಟ್ಟಿದ್ರು. ದೈತ್ಯರು ನಾವು ದೊಡ್ಡವರು, ಸ್ವರ್ಗವನ್ನ ಆಳುತ್ತಿದ್ದೇವೆ, ಆದ್ದರಿಂದ ಬಾಲದ ಕಡೆ ಹಿಡಿದುಕೊಳ್ಳುವುದಿಲ್ಲವೆಂದು ತಲೆಯ ಕಡೆ ಹಿಡಿದುಕೊಂಡ್ರು. ದೇವತೆಗಳು ಹಾವಿನ ಬಾಲದ ಕಡೆ ಕೈ ಹಾಕಿದ್ರು. ಪರ್ವತವನ್ನ ತಿರುಗಿಸಲು ಪ್ರಯತ್ನ ಪಟ್ಟರು, ಆದರೂ ಆಗಲಿಲ್ಲ. ಮಂದಾರ ಪರ್ವತ ಸಮುದ್ರ ತಳವನ್ನ ಸೇರಿ ಗಟ್ಟಿಯಾಗಿ ಕುಳಿತಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ವಿಫಲವಾಯಿತು. ಇದರಿಂದ ದೇವಾನುದೇವತೆಗಳು ದೈತ್ಯರು ಎಲ್ಲರೂ ಮರುಗುತ್ತಾರೆ. ಕೊನೆಗೆ ಪರಮಾತ್ಮನು ಆಮೆಯ ಅವತಾರವೆತ್ತಿದ. ಅದರ ಬೆನ್ನು 12 ಲಕ್ಷ ಮೈಲಿ ಮೇಲೆ ಈ ಪರ್ವತವನ್ನ ಹೊತ್ತು ಸಮುದ್ರ ತಳ ಸೇರಿದಂತೆ ಸ್ವಲ್ಪ ಮೇಲೆ ಹೊತ್ತು ನಿಂತ. ಆನಂತರ ಸಂತೋಷದಿಂದ ದೇವದಾನವರು ಸಮುದ್ರ ಮಂಥನ ಮಾಡಲು ಆರಂಭಿಸುತ್ತಾರೆ. ಒಂದು ಕಡೆ 33 ಕೋಟಿ ದೇವತೆಗಳು, ಮತ್ತೊಂದು ಕಡೆ 66 ಕೋಟಿ ದೈತ್ಯರು. ಈ ಮಂಥನದಿಂದ ಅತ್ಯಧಿಕ ನೊರೆಬುಗ್ಗೆ ಬರಲು ಆರಂಭವಾಯಿತು. ಆದರೆ ವಾಸುಕಿ ದೇಹ ಜರ್ಜರಿತವಾಗಿ ನೋವು ತಡೆಯಲಾಗದೆ ವಿಷವನ್ನ ಕಕ್ಕಿಬಿಡುತ್ತೆ. ಅದರ ವಾಸನೆ ತಡೆಯಲಾಗದೆ ಅನೇಕ ದೈತ್ಯರು ಮೂರ್ಛೆ ಹೋದ್ರು. ಆದರೆ ಮೋಡದಲ್ಲಿ ಸಿಡಿಲಾರ್ಭಟಿಸಿ ಮಳೆಯಾರ್ಭಟದಿಂದ ಸುಧಾರಿಸಿಕೊಂಡ್ರು. ಮೊದಲಿಗೆ ಸಮುದ್ರ ಮಂಥನದಿಂದ ಹಾಲಾಹಲ ಎಂಬ ವಿಷ ಉದ್ಭವಿಸಿತು. ಈ ವಿಷದಿಂದ ಹೆದರಿದ ದೇವತೆಗಳು ಶಿವನನ್ನ ಪ್ರಾರ್ಥಿಸುತ್ತಾರೆ. ದೇವತೆಗಳ ಮೇಲೆ ಕರುಣೆಯಿಂದ ಶಿವ ಕಣ್ಣು ತೆರೆದ. ಪಾರ್ವತಿಯು ಕೂಡ ಜೊತೆಯಲ್ಲಿ ಬಂದು ನಿಂತಳು. ಶಿವನು ಆ ವಿಷವೆಲ್ಲ ಶೇಖರಿಸಿ ಕುಡಿದು ಬಿಟ್ಟ. ಅದು ಭಯಂಕರವಾಗಿ ಸುಡುತ್ತಾ ಶಿವನ ಕೊರಳಿನಲ್ಲಿ ಇಳಿಯಲಾರಂಭಿಸಿತು. ಪಾರ್ವತಿ ಇದನ್ನ ನೋಡಿ ಭಯಪಟ್ಟು ಹೊಟ್ಟೆಗೆ ಇಳಿದರೆ ಏನು ತೊಂದರೆ ಕೊಡಬಹುದೆಂದು ತಕ್ಷಣ ಶಿವನ ಗಂಟಲಿನಲ್ಲಿಯೇ ವಿಷವನ್ನ ತಡೆಯಲು ಗಟ್ಟಿಯಾಗಿ ಹಿಡಿತಾಳೆ. ವಿಷ ಗಂಟಲಿನಲ್ಲೇ ನಿಲ್ಲುತ್ತೆ. ಆಗ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು. ಆದ್ದರಿಂದ ಶಿವನಿಗೆ ನೀಲಕಂಠ, ವಿಷಕಂಠ ಎಂಬ ಹೆಸರಾಯಿತು. ಆದರೆ ಶಿವನಿಗೆ ವಿಷದಿಂದ ತಲೆನೋವು ಬಂದು ಭಯಂಕರ ತಾಪ ಉಂಟಾಯಿತು. ಶಿವ ಗಂಗೆಯನ್ನ ಮತ್ತೆ ಚಂದ್ರನನ್ನ ಧರಿಸಿದ್ರೂ ಕೂಡ ತಂಪಾಗಲಿಲ್ಲ. ಆದ್ದರಿಂದ ಶಿವ ಭಕ್ತರು ಭೂಲೋಕದಲ್ಲಿ ಶಿವನ ತಲೆಯ ಮೇಲೆ ಪಾತ್ರೆಯಲ್ಲಿ ನೀರು ತುಂಬಿ ಸಣ್ಣ ರಂಧ್ರದ ಮೂಲಕ ಲಿಂಗದ ಮೇಲೆ ನೀರು ಹನಿ ಹನಿಯಾಗಿ ಬೀಳುತ್ತಾ ಶಿವನ ತಲೆ ತಂಪಾಗ್ಲಿ ಎಂಬ ಪದ್ಧತಿ ಆರಂಭವಾಯಿತು. ಹೀಗೆ ಪುನಃ ಸಮುದ್ರ ಮಂಥನ ಆರಂಭವಾಯಿತು. ಕಾಮಧೇನುವಿನ ಉದ್ಭವವಾಯಿತು. ಋಷಿಗಳು ತಮ್ಮ ಅಗ್ನಿಹೋತ್ರಕ್ಕಾಗಿ ಕಾಮಧೇನುವನ್ನ ಸ್ವೀಕರಿಸುತ್ತಾರೆ. ಆನಂತರ ಬಿಳಿಯ ಕುದುರೆಯಾದ ಉಚ್ರೈಷವಸ್ ಉದ್ಭವವಾಯಿತು. ಇದನ್ನ ಇಂದ್ರ ತೆಗೆದುಕೊಂಡ. ಆನಂತರ 4 ದಂತಗಳುಳ್ಳ ಬಿಳಿಯ ಬಣ್ಣದ ಆನೆ ಹುಟ್ಟಿತ್ತು. ಅದಕ್ಕೆ ಐರಾವತ ಎಂಬ ಹೆಸರು. ಅದನ್ನು ಕೂಡ ದೇವರಾಜ ಇಂದ್ರ ಸ್ವೀಕರಿಸ್ತಾನೆ. ಆನಂತರ ಪಾರಿಜಾತ ಉದ್ಭವವಾಯಿತು. ಸುವಾಸನೆಯುಳ್ಳ ಹೂವಿನ ಮರವನ್ನ ಇಂದ್ರನ ಪತ್ನಿ ಶುಚಿದೇವಿ ತೆಗೆದುಕೊಂಡು ಹೋಗಿ ತನ್ನ ಉದ್ಯಾನವನದಲ್ಲಿ ಅಲಂಕರಿಸಿದ್ಲು. ಆನಂತರ ಅಪ್ಸರ ಸ್ತ್ರೀಯರು ಉದ್ಭವಿಸುತ್ತಾರೆ. ಇವರು ಅತ್ಯಂತ ಸುಂದರಿಯರು. ಚಂಚಲ ಚಿತ್ತದತ್ತ ಇವರನ್ನ ಸ್ವೀಕರಿಸಲು ಎಲ್ಲರೂ ಹೆದರುತ್ತಾರೆ. ಯಾಕಂದ್ರೆ ಭಾರ್ಯ ರೂಪದ ಶತ್ರು ಎಂದರೆ ಸುಂದರ ಪತ್ನಿ ಪತಿಗೆ ಶತ್ರುವಾಗುತ್ತಾಳೆಂದು ಯಾರೂ ಸ್ವೀಕರಿಸಲಿಲ್ಲ. ಆದ್ದರಿಂದ ಇಂದ್ರ ಅವರನ್ನ ತನ್ನ ಸಭಾ ನೃತ್ಯಗಾರ್ತಿಯರನ್ನಾಗಿ ಸ್ವೀಕರಿಸಿದ. ಆನಂತರ ಹುಟ್ಟಿದವಳೆ ಜ್ಯೇಷ್ಠ ಲಕ್ಷ್ಮಿ. ಅಂದರೆ ಶ್ರೀ ಲಕ್ಷ್ಮಿಗೆ ಮೊದಲು ಉದ್ಭವಿಸುವುದರಿಂದ ಜ್ಯೇಷ್ಠ ಲಕ್ಷ್ಮಿ ಆಗ್ತಾಳೆ. ಈಕೆ ರೂಪವತಿಯಾಗಿರದೆ ಸಾಧಾರಣವಾಗಿ ಸುಂದರಿಯಾಗಿ ಬರುವಾಗ ದರಿದ್ರವನ್ನೇ ತರ್ತಾಳೆ. ಈಕೆಯನ್ನ ಪಡೆಯಲು ಯಾರೂ ಕೂಡ ಮುಂದೆ ಬರಲಿಲ್ಲ. ಯಾಕಂದ್ರೆ ಪಡೆದರೆ ಎಲ್ಲಿ ದರಿದ್ರವೇ ಬರುತ್ತದೋ ಎಂದು ಎಲ್ಲರೂ ಹೆದರುತ್ತಾರೆ. ಆದರೂ ಒಬ್ಬ ಮುನಿವರಿಯರು ಪಡಿತಾರೆ. ಆನಂತರ ಶ್ರೀ ಲಕ್ಷ್ಮಿ ಅತ್ಯಂತ ರೂಪವತಿಯಾಗಿ ಮಂಥನದಲ್ಲಿ ಉದ್ಭವಿಸ್ತಾಳೆ. ಎಲ್ಲರೂ ದಿಗ್ಭ್ರಾಂತರಾದರು. ಏನೂ ತಿಳಿಯದ ದೇವೇಂದ್ರ ಪೀಠವನ್ನ ತಂದ. ಅದರಲ್ಲಿ ಶ್ರೀಲಕ್ಷ್ಮಿ ಕೈಯಲ್ಲಿ ಹೂಮಾಲೆಯನ್ನ ಹಿಡಿದು ಕುಳಿತುಕೊಳ್ತಾಳೆ. ಋಷಿಗಳು ಮತ್ತು ದಿಗ್ಗಜರುಗಳನ್ನ ಸಪ್ತ ನದಿಗಳ ನೀರಿನಿಂದ ಅಭಿಷೇಕ ಮಾಡಿದ್ರು. ಸಮುದ್ರ ರಾಜ ತನ್ನ ಮಗಳಿಗೆ ಪಚ್ಚೆ ಸೀರೆ ತಂದ. ಆನಂತರ ಶ್ರೀಲಕ್ಷ್ಮಿ ನಿಧಾನವಾಗಿ ಮುನ್ನಡೆದಳು. ಎಲ್ಲರನ್ನ ತಿರಸ್ಕರಿಸ್ತಾಳೆ.
ಕೊನೆಗೆ ಭಗವಂತ ಶ್ರೀಹರಿಯ ಹತ್ತಿರಕ್ಕೆ ಬಂದು ಅವನ ಕೊರಳಿಗೆ ಹೂ ಮಾಲೆಯನ್ನು ಹಾಕಿ ಶ್ರೀಹರಿಯನ್ನೇ ವರಿಸುತ್ತಾಳೆ. ಆನಂತರ ಒಂದು ಹೆಣ್ಣು ವಯ್ಯಾರದಿಂದ ಕೈಯಲ್ಲಿ ಮಡಿಕೆ ಹಿಡಿದು ಉದ್ಭವಿಸ್ತಾಳೆ. ಆಕೆ ಮುಂದೆ ನಡೆಯುತ್ತಿದ್ದರೆ ಆ ಮಡಕೆಯಿಂದ ಸುರೆ ಅಂದರೆ ಹೆಂಡದ ವಾಸನೆ ಬರುತ್ತಿತ್ತು. ದೇವತೆಗಳು ಯಾರೂ ಸ್ವೀಕರಿಸಲಿಲ್ಲ. ಆದರೆ ರಾಕ್ಷಸರು ತಮಗೆ ಅಮೃತ ಒಂದು ಸಾಕು ಎನ್ನುತ್ತಿದ್ರು. ಈ ಸುರೆ ದೇವತೆಯನ್ನ ನೋಡಿ, ಇವಳು ನಮಗಿರಲಿ, ಕುಡಿದು ಸುಖಿಸುವ ಭಾಗ್ಯ ನಮ್ಮದಾಗ್ಲಿ ಎಂದರು. ಆನಂತರ ಉದ್ಭವಿಸಿದ್ದು ಚಂದ್ರ. ಇವನನ್ನ ಶಿವ ಸ್ವೀಕರಿಸಿ ತಲೆಗೆ ಭೂಷಣವಾಗಿ ಧರಿಸಿದ. ಕೊನೆಗೆ ಶ್ರೀಹರಿ ಸ್ವರೂಪನು ವೈದ್ಯಶಾಸ್ತ್ರ ಪಾರಂಗತನೂ ಆದ ಧನ್ವಂತರಿ ನೀರಿನಿಂದ ಉದ್ಭವಿಸಿದ. ಅವನ ಕೈಯಲ್ಲಿ ಸುವರ್ಣ ಅಮೃತ ಕಲಶವಿತ್ತು. ಅದರ ಸುವಾಸನೆಯನ್ನು ಗ್ರಹಿಸಿದ ದೈತ್ಯರು ಇದೇ ಅಮೃತ ಇರಬೇಕೆಂದು ನಿಶ್ಚಯಿಸಿ ಕೆಲವರು ಓಡಿ ಹೋಗಿ ಧನ್ವಂತರಿಯ ಕೈಯಿಂದ ಅಮೃತ ಕಲಶವನ್ನು ಕಿತ್ತುಕೊಂಡು ಓಡಲಾರಂಭಿಸಿದರು. ಇದನ್ನು ನೋಡಿ ದೇವತೆಗಳು ಹತಾಶರಾಗಿ ನಿಂತರು. ದೈತ್ಯರ ಸಂತೋಷಕ್ಕೆ ಎಣೆಯೇ ಇರಲಿಲ್ಲ. ಆದರೆ ದೇವತೆಗಳಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲವಾಯಿತು. ಅದೇ ಸಮಯಕ್ಕೆ ಪರಮ ಸುಂದರಿ ನವ ಯೌವನ ಭರಿತ ಒಂದು ಹೆಣ್ಣು ಪ್ರತ್ಯಕ್ಷವಾಗಿ ದೈತ್ಯರನ್ನ ನೋಡಿದ್ಲು. ಆಕೆಯೇ ಮೋಹಿನಿ. ತಕ್ಷಣ ಆ ದೈತ್ಯರ ಓಟ ನಿಲ್ಲುತ್ತೆ. ಎಲ್ಲರೂ ಆ ಮೋಹಿನಿ ಅವತಾರದ ಶ್ರೀ ವಿಷ್ಣುವನ್ನೇ ಮಿಟುಕಿಸದೆ ನೋಡುತ್ತಾ ನಿಂತರು. ಕೈಯಲ್ಲಿದ್ದ ಅಮೃತ ಕಲಶವನ್ನ ಮರೆತೇ ಬಿಟ್ರು. ಕಲಶ ಹೊತ್ತವನ ಹತ್ತಿರ ಆ ಮೋಹಿನಿ ನಡೆದು ಬಂದು, ಅಮೃತವನ್ನ ನಿಮಗೆ ನಾನು ಹಂಚುತ್ತೇನೆ, ನನ್ನ ಮೇಲೆ ನಂಬಿಕೆ ಇಡಿ ಎಂದರು. ಅವಳ ಕೈಗೆ ಕಲಶ ಕೊಟ್ಟು ಎಲ್ಲರೂ ಸಾಲಾಗಿ ಕುಳಿತುಕೊಳ್ತಾರೆ. ಮೊದಲು ದೇವತೆಗಳ ಕಡೆ ಹಂಚಲು ಆರಂಭಿಸ್ತಾಳೆ. ಆ ಮೋಹಿನಿಯ ಪರಿಮಳಯುಕ್ತ ದೇಹದ ವಾಸನೆಯನ್ನ ಸವಿಯುತ್ತಾ ದೈತ್ಯರು ಇದಕ್ಕೆ ಅಡ್ಡಿಪಡಿಸಲೇ ಇಲ್ಲ. ಸರದಿಯಾಗಿ ಕಾದದ್ದೇ ಬಂತು. ಅವರಲ್ಲಿ ಒಬ್ಬ ದೈತ್ಯನಿಗೆ ಮೋಹಿನಿಯ ಕುತಂತ್ರದ ಅರಿವಾಯಿತು. ಅವನೇ ಸಿಂಹಿಕೆಯ ಮಗ ರಾಹು. ಆಗ ರಾಹು ದೇವತೆಗಳಂತೆ ವೇಷ ಧರಿಸಿ ದೇವತೆಗಳ ಸಾಲಿನಲ್ಲಿ ಸೂರ್ಯ ಚಂದ್ರರ ಮಧ್ಯೆ ಕುಳಿತ. ಸರದಿ ಬಂದಾಗ ಸೂರ್ಯದೇವ ಅಮೃತವನ್ನ ತೆಗೆದು ಕುಡಿದು ಚಂದ್ರನ ಕಡೆ ಪಕ್ಕದಲ್ಲಿ ನೋಡಿದ. ಆದರೆ ಬೇರೊಬ್ಬ ಮಧ್ಯೆ ಇದ್ದಾನೆ. ಅಷ್ಟರಲ್ಲಿ ಮೋಹಿನಿ ರಾಹುವಿನ ಕೈಗೆ ಅಮೃತವನ್ನ ಹಾಕಿಬಿಟ್ಲು. ಸೂರ್ಯ ಮೋಹಿನಿಯ ರೂಪದಲ್ಲಿದ್ದ ಭಗವಂತನಿಗೆ ಇವನು ನಮ್ಮವನಲ್ಲ ಎಂದು ಸನ್ನೆ ಮಾಡಿದ. ಇದು ತಿಳಿದು ಗ್ರಹಿಸುವ ವೇಳೆಗೆ ರಾಹು ಅಮೃತವನ್ನ ಬಾಯಿಗೆ ಹಾಕಿಕೊಂಡು ಬಿಟ್ಟ. ತಕ್ಷಣವೇ ಭಗವಂತ ಸುದರ್ಶನ ಚಕ್ರವನ್ನ ಬಿಟ್ಟು ರಾಹುವಿನ ತಲೆ ಕತ್ತರಿಸಿದ. ಅಮೃತವು ಇನ್ನು ಹೊಟ್ಟೆಗೆ ಸೇರಿರಲಿಲ್ಲ, ಗಂಟಲಲ್ಲೇ ಉಳಿದಿತ್ತು. ಆದರೆ ರುಂಡ ಮುಂಡಗಳಿಗೆ ಸಾವಿಲ್ಲದಾಯಿತು. ತಲೆ ರಾಹು, ತಲೆಯಿಲ್ಲದ ಭಾಗ ಕೇತುವಾಯಿತು. ಆಮೇಲೆ ಗಲಾಟೆಯಾಗಿ ಮೋಹಿನಿ ಅಮೃತ ತೆಗೆದುಕೊಂಡು ವೈಕುಂಠಕ್ಕೆ ಹೊರಟಳು. ಇತ್ತ ಕಡೆ ರಾಹುವಿಗೆ ಮೇಘಹಾಸನೆಂಬ ಮಗನಿದ್ದ. ಆತನಿಗೆ ಸೂರ್ಯ ಚಂದ್ರರ ಪಿತೂರಿಯಿಂದ ನಮ್ಮ ತಂದೆ ಸತ್ತ ಎಂದು ವರ್ತಮಾನ ತಿಳಿಯುತ್ತೆ. ಕೋಪದಿಂದ ಆರ್ಭಟಿಸಿದ 33 ಕೋಟಿ ದೇವತೆಗಳು ಕುಡಿದ ಅಮೃತ ಒಬ್ಬ ದೈತ್ಯ ಕುಡಿದಿದ್ದರಿಂದ ತಪ್ಪೇನಾಯಿತು? ಕೇವಲ ದೇವತೆಗಳಿಗೆ ಹಂಚಿದ್ದು ತಪ್ಪಲ್ಲವಾ? ಇದು ತಂದೆಗೆ ಆಗಿರುವ ಮೋಸ. ಇವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಮೇಘಹಾಸ ಗೌತಮಿ ನದಿ ತೀರದಲ್ಲಿ ತಪಸ್ಸಿಗೆ ಕುಳಿತ. ಈ ಘೋರ ತಪಸ್ಸು ದೇವಲೋಕಕ್ಕೆ ಮುಟ್ಟುತ್ತೆ. ದೇವತೆಗಳು, ಋಷಿಗಳು ಮೇಘಹಾಸನ ಹತ್ತಿರಕ್ಕೆ ಬಂದರು. ನಿನ್ನ ತಪಸ್ಸನ್ನ ನಿಲ್ಲಿಸು, ನಿನಗೇನು ಬೇಕೆಂದು ತಿಳಿಸು ಎಂದರು. ಆಗ ಮೇಘಹಾಸ, ನನಗೆ ನಿಮಗಿಂತ ನನ್ನ ತಂದೆಯೇ ಹೆಚ್ಚು, ಆದ್ದರಿಂದ ನನಗೂ ನನ್ನ ತಂದೆಗೂ ಸಂತೋಷವಾಗಿ ಇರುವಂತೆ ಮಾಡಿ ಎಂದು ಕೇಳ್ಕೊಳ್ತಾನೆ. ಕೂಡಲೇ ದೇವತೆಗಳು ಬುದ್ಧಿ ಉಪಯೋಗಿಸಿದ್ರು. ರಾಹು ಅಮೃತ ಕುಡಿದಿದ್ದಾನೆ, ಅವನಿಗೆ ಸಾವಿಲ್ಲ. ಆದ್ದರಿಂದ ಆತ ದೈತ್ಯರ ಪರ ಸೇರಿ ಅವರ ನಾಯಕನಾದರೆ ನಮ್ಮ ಗತಿ ಏನೆಂದು ತಿಳಿದು ರಾಹು, ಕೇತು ತಮ್ಮ ಕಡೆ ಸೇರಿಕೊಂಡು ಗ್ರಹಗಳ ಸ್ಥಾನಮಾನವನ್ನು ಕೊಟ್ಟು ದೈತ್ಯರ ಕಡೆ ಸೇರದಂತೆ ತಡೆದ್ರು. ದೇವರಿಗೆ ಸಮಾನವಾದ ಸ್ಥಾನಮಾನಗಳು ಲಭಿಸುವುದರಿಂದ ಅವರಿಗಿದ್ದ ದೇವತೆಗಳ ಹಗೆತನ ಕಡಿಮೆಯಾಯಿತು. ರಾಹುವಿನ ಪುತ್ರ ಮೇಘಹಾಸನನ್ನ ದೈತ್ಯರ ರಾಜನಾಗಿ ಮಾಡಿದ್ರು. ಇತ್ತ ಕಡೆ ರಾಹು, ಕೇತುಗಳಿಗೆ ಶನಿ ಮತ್ತು ಶುಕ್ರರು ಮಿತ್ರರು. ಇವರು ದೈತ್ಯರ ಪರವಾಗಿರುವುದರಿಂದ ಮಿತ್ರರು. ಸೂರ್ಯ, ಚಂದ್ರ, ಕುಜ ದೈತ್ಯರಿಗೆ ಶತ್ರುಗಳು. ಆದ್ದರಿಂದ ಇವರಿಗೂ ಶತ್ರುವಾಗ್ತಾರೆ. ಇಂದಿಗೂ ಒಬ್ಬ ಮನುಷ್ಯನ ಯೋಗ್ಯತೆ ನಿರ್ಧಾರವಾಗುವುದು ಕೂಡ ಆತನ ಧೈರ್ಯಕ್ಕೆ, ಗತ್ತು ಗಾಂಭೀರ್ಯಕ್ಕೆ ವಿನಃ ಆತನೆಷ್ಟು ಒಳ್ಳೆಯವನು ಕೆಟ್ಟವನು ಎಂಬ ಹಣೆಪಟ್ಟಿಯಿಂದಲ್ಲ. ಓರ್ವ ವ್ಯಕ್ತಿಯ ತಾಕತ್ತಿನ ಮೇಲೆ ಆತನಿಗೆ ಪದವಿ ಲಭಿಸುತ್ತೆ ಅನ್ನೋದಕ್ಕೆ ರಾಹು, ಕೇತು ಹಾಗೂ ಆತನ ಮಗನೇ ಉದಾಹರಣೆಯಾಗಿ ನಿಲ್ತಾರೆ. ನಾವು ಯಾವ ಕುಲದಲ್ಲಿ ಹುಟ್ಟಿದ್ದೇವೆ ಅನ್ನೋದು ಮುಖ್ಯವಲ್ಲ, ನಮ್ಮ ಗುರಿ ಯಾವ ಕಡೆಗಿದೆ ಅನ್ನೋದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆ ರಾಹುವಿನ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಎಲ್ಲರಿಗೂ ಆಯುರಾರೋಗ್ಯ ಕರುಣಿಸಿ ಸನ್ಮಂಗಳವನ್ನುಂಟು ಮಾಡಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.